ಎಲ್ಲ ಒಂದು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಟ್ರೂ CK ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ಒಂದು ನಿಮಗೆ ಪ್ರಥಮ PUC ಅರ್ಧವಾರ್ಷಿಕ ಪರೀಕ್ಷೆ ಅಥವಾ ಮಿಡ್ ಟರ್ಮ್ ಎಕ್ಸಾಮ್ಗೆ ಇತಿಹಾಸ ವಿಷಯದ ಹಿಸ್ಟ್ರಿ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಒಂದು ಕ್ವಶನ್ ಬರೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಇತಿಹಾಸ ಪ್ರಶ್ನೆ ಪತ್ರಿಕೆ ಇರ್ತದೆ. ಅರ್ಥ ಆಯ್ತಾ? ಹಿಸ್ಟ್ರಿ ಕ್ವಶನ್ ಬರುತ್ತದೆ. ಅಷ್ಟೇ ಅಲ್ಲದೆ ಇಲ್ಲಿರೋ ತಮ್ಮ ಪ್ರಶ್ನೆಗಳು ನಮ್ಮ ಎಕ್ಸಾಮ್ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ಯಾವೆಲ್ಲ ಬರ್ತವೆ, ಯಾವೆಲ್ಲ ರಿಪೀಟ್ ಆಗ್ತವೆ. ಸೊ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಸ್ಟುಡಿಯೋನ ಕೊನೆಯವರೆಗೆ ನೋಡಿ, ತಪ್ಪದೆ ನೋಡಿ. ಯಾರೆಲ್ಲ ಮಿಡ್ ಟರ್ಮ್ ಎಕ್ಸಾಮ್ ಬರ್ತಾ ಇದ್ದಾರಾ ಅವ್ರು ನೋಡಲೇಬೇಕು, ಕಡ್ಡಾಯ ಕೊನೆಯವರೆಗೆ ನೋಡಿ, ನಿಮಗೆ ಖಂಡಿತ ಯೂಸ್ ಆಗ್ತದೆ. ಸೊ ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ದಿನ ಶುರು ಮಾಡೋಣ. ಅದಕ್ಕೆ ಮುಂಚೆ ಎಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದಾರಾ ಅಥವಾ ಚಾನಲ್ನ ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಇಲ್ಲ, ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಯಾಕಂದರೆ ಇದೇ ರೀತಿ ಮಿಡ್ ಟರ್ಮ್ ಎಕ್ಸಾಮ್ಗೆ ಪ್ರತಿಯೊಂದು ದಿವಸ ಕ್ವಶನ್ ಪೇಪರ್ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ ಒಂದು ಪ್ರಶ್ನೆಗಳು ಯಾವ ಕ್ವಶನ್ ಬರ್ತವೆ ಎಲ್ಲ ಆಗ್ತಿರ್ತವೆ. ಅವೆಲ್ಲ ಬೇಕು ಅಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಖಂಡಿತ ನಿಮಗೆ ಯೂಸ್ ಆಗ್ತದೆ. ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಮಾಡಿದ್ರ ಜೊತೆಗೆ ಲೈಕ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ, ಖಂಡಿತ ಶೇರ್ ಮಾಡಿ. ಅವ್ರು ಕೂಡ ಹೆಲ್ಪ್ ಮಾಡಿ. ಸೊ ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ದಿನ ಶುರು ಮಾಡೋಣ. ತುಂಬ ಜನ ಕೇಳ್ತಾರೆ PDF ಅಂತ. ಎಲ್ಲ PDF ನಮ್ಮದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು ಸೊ ಇಲ್ಲಿ ಹಾಕ್ತಾ ಇರ್ತೀವಿ. ಅರ್ಥಾತ್ ಜಾಯ್ನ್ ಆಗಿ ಲಿಂಕ್ ಕೆಳಗಡೆ ಇರ್ತದೆ, ಲಿಂಕು ಕೆಳಗಡೆ ಇರ್ತದೆ. ಅಲ್ಲಿಂದ ಹೋಗಿಬಿಟ್ಟು ಜಾಯ್ನ್ ಆಗಿ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು ಜಾಯ್ನ್ ಆಗಿ, ತಪ್ಪದೆ ಜಾಯ್ನ್ ಆಗಿ. ಸೊ ಸಾಧ್ಯದರಲ್ಲಿ PDF ಹಾಕಿರ್ತೀವಿ. ಓಕೆ, ಮೊದಲಾಗಿ ನಿಮಗೆ ಇತಿಹಾಸ ಅಂಕಗಳು 80 ಅಂಕಗಳಿಗೆ ನಿಮಗೆ ಎಕ್ಸಾಮ್ ಅನ್ನೋದು ಇರ್ತದೆ, ಅರ್ಧವಾರ್ಷಿಕ ಪರೀಕ್ಷೆ. ಮೊದಲಾಗಿ ನಿಮಗೆ ಭಾಗ ಎಯಲ್ಲಿ 5 ಮಲ್ಟಿಪಲ್ ಇರ್ತವೆ. ಓಕೆ, 5 ಮಲ್ಟಿಪಲ್ ಇರ್ತವೆ. ಸೊ ನೋಡ್ತಾ ಹೋಗೋಣ. ಕ್ವಶನ್ ಬರೋ ನೋಡಿ. ಇತಿಹಾಸದ ಪಿತಾಮಹ ಸೊ ಯಾರು? ಆಪ್ಷನ್ ಸಿ ಹೆರೋಡೋಟಸ್ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 2, ಗ್ರೀಸಿನ ಯಾವ ನಗರ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಅಭಿವೃದ್ಧಿಯಾಗಿತ್ತು? ಸೊ ಯಾವ ರಾಜ್ಯ ಇದು? ಅಥೆನ್ಸ್ನ, ಸ್ಪಾರ್ಟಾ, ಮ್ಯಾಸಿಡೋನಿಯಾನ, ಕೊರಿಯರ? ಸೊ ಈ ಒಂದು ಆನ್ಸರ್ ಕಮೆಂಟ್ ಮಾಡಿ ನೋಡೋಣ. ಕಮೆಂಟ್ ಮಾಡಿ. ಸೊ ಎಲ್ಲ ಆನ್ಸರ್ಗಳು ಗ್ರೂಪಲ್ಲಿ ಹಾಕಿರ್ತೀವಿ. ಆನ್ಸರ್ ಪ್ರಿಪೇರ್ ಮಾಡಿದರೆ, ಆನ್ಸರ್ ರೆಡಿ ಮಾಡಿದರೆ ಗ್ರೂಪಲ್ಲಿ ಹಾಕಿರ್ತೀವಿ. ಸೊ ಜಾಯ್ನ್ ಆಗಿ, ಯಾವತ್ತಿಗೂ ಜಾಯ್ನ್ ಆಗಿ. ಸೊ ಇನ್ನು ಕೂಡ ನಿಮಗೆ ಇತಿಹಾಸ ಮೇಲಾಗಿರ್ಬೋದು. ಸೊ ಎಲ್ಲ ಸಬ್ಜೆಕ್ಟ್ ಮೇಲೆ 2 ಪ್ರಶ್ನೆ ಪೇಪರ್ ಬರ್ತವೆ. ಸೊ ಒಂದು ನಾರ್ಮಲ್ ಕ್ವಶನ್ ಪೇಪರು ಮತ್ತು ಇನ್ನೂ ಒಂದು ಕ್ವಶನ್ ಪೇಪರ್ ಆನ್ಸರು. ಓಕೆ, ಅವೆಲ್ಲ ಬೇಕು ಅಂದರೆ ತಪ್ಪು ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಓಕೆ, ಈಗ ಜಸ್ಟ್ ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ. ಜಸ್ಟ್ ಕ್ವಶನ್ ಪೇಪರ್ ಹೇಳ್ತಾ ಹೋಗ್ತೀನಿ. ಮತ್ತೊಂದರಲ್ಲಿ ನಿಮಗೆ ಕ್ವಶನ್ ಪೇಪರ್ ಆನ್ಸರು ಇನ್ನೂ 2 ಪ್ರಶ್ನೆ ಪೇಪರ್ಗೆ ಉತ್ತರ ಸಿದ್ಧ ಕೊಡ್ತೀನಿ. ಸೊ ಈಗ ಜಸ್ಟ್ ಪ್ಯಾಟರ್ನ್ ನೋಡ್ಕೊಳ್ಳಿ, ಕ್ವಶನ್ ನೋಡ್ಕೊಳ್ಳಿ. ಸೊ ಆನ್ಸರ್ ಗೊತ್ತಿರೋ ಕಮೆಂಟ್ ಕೂಡ ಮಾಡಿ. ಪ್ರಶ್ನೆ 3, ಮುಸ್ಲಿಂ ಪವಿತ್ರ ಧಾರ್ಮಿಕ ಸ್ಥಳ ಯಾವುದಾಗ್ತದೆ? ಸೊ ನೋಡಿ, ಕ್ವಶನ್ ನೋಡ್ಕೊಳ್ಳಿ. ತುಂಬ ಈಸಿ ಪ್ರಶ್ನೆಗಳು. ಸೊ ಆನ್ಸರ್ ಗೊತ್ತಾಗ್ತದೆ ಓದ್ಕೊಂಡ್ರೆ. ಪ್ರಶ್ನೆ 4, ಮಧ್ಯಕಾಲೀನ ಕ್ರೈಸ್ತ ಧರ್ಮದ ದೈವಿಕ ಭಾಷೆ ಯಾವುದಾಗಿತ್ತು? ಗ್ರೀಕ, ಲ್ಯಾಟಿನ, ಫ್ರೆಂಚ, ಇಟಾಲಿಯನ? ಕಮೆಂಟ್ ಮಾಡಿ. ಸೊ ಸೀರಿಯಲ್ ಆಗಿ ಕಮೆಂಟ್ ಮಾಡಿ. ಆಪ್ಷನ್ 1 ಪ್ರಶ್ನೆ 1ಕ್ಕೆ ಆಪ್ಷನ್ ಯಾವುದಾಗ್ತದೆ? ಪ್ರಶ್ನೆ 2ಕ್ಕೆ ಆಪ್ಷನ್ ಯಾವುದಾಗ್ತದೆ? ಸೊ ಈ ರೀತಿ ನಂಬರ್ ಹಾಕಿಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟು 5ನೇ ಪ್ರಶ್ನೆ, ಪುನರುಜ್ಜೀವನದ ತಾಯ್ನಾಡು ಅಥವಾ ಪುನರುಜ್ಜೀವನದ ತಾಯ್ನಾಡು ಸೊ ಯಾವುದಾಗ್ತದೆ? ಜರ್ಮನ್ನ, ಇಟ್ಲಿನ, ಕಾನ್ಸ್ಟಾಂಟಿನೋಪಲ, ಪೋರ್ತಗಲ್ಲ? ಸೊ ಇಷ್ಟು ನಿಮಗೆ 5 ಮಲ್ಟಿಪಲ್ ಇರ್ತವೆ. ಸೊ ಗೊತ್ತಿದ್ದರೆ ಆನ್ಸರ್ ಮೇಲೆ ಕಮೆಂಟ್ ಕೂಡ ಮಾಡಿ. ಓಕೆ, ನೆಕ್ಸ್ಟ್ ಹೋಗೋಣ. 2ನೇ ಮೇನು, ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದವನ್ನು ಆರಿಸಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ. ಬಿಟ್ಟ ಸ್ಥಳ ತುಂಬಿರಿ ಇರ್ತವೆ ಕ್ವಶನ್ಗಳು. ಸೊ ಇವು ಕೂಡ 5 ಇರ್ತವೆ. ಓಕೆ, 5 ಪ್ರಶ್ನೆ ಇರ್ತವೆ. ಸೊ ನೋಡ್ತಾ ಹೋಗೋಣ. ತುಂಬ ಈಸಿ ಪ್ರಶ್ನೆಗಳು. ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ. ಸೊ ನೋಡಿಬಿಟ್ಟು ಬರೆಯೋದಷ್ಟೇ. ಪ್ರಶ್ನೆ 6, ಹೋಮ ಪದದ ಅರ್ಥ. ಸೊ ಹೋಮ ಅಂದರೆ ಏನು? ನೀವೆಲ್ಲ ಓದಿದ ಹಾಗೆ ಹೋಮ ಅಂದರೆ ಏನು? ಮಾನವ ಅಂತ ಅರ್ಥ. ಅರ್ಥ ಆಯ್ತಾ? ಮಾನವ ಒಂದು ಸರಿಯಾದ ಉತ್ತರ. ಸೊ ಅಷ್ಟೇ ನೋಡಿ, ತುಂಬಾ ಈಸಿ ಪ್ರಶ್ನೆ ಇರ್ತವೆ. ಪ್ರಶ್ನೆ 7, ವಿಶ್ವದ ಪ್ರಥಮ ಸಾಮ್ರಾಜ್ಞೆ ಯಾರು? ಸೊ ನೀವೆಲ್ಲ ಓದಿದ ಹಾಗೆ ಲಾಸ್ಟ್ನೇದು ನೋಡಿ, ಹ್ಯಾಟ್ಸೆಪುಟ್ ಅನ್ನೋದು ಅಥವಾ ಹೆಚಸ್ಪುಟ್ ಅಂತ ಆಗ್ತದೆ. ಅದು ಬುಕ್ಕಲ್ಲಿ ಇದೆ ನೋಡಿ. ಸೊ ಅದು ಸರಿಯಾದ ಉತ್ತರ. ಹ್ಯಾಟ್ಸೆಪುಟ್ ಅನ್ನೋದು ಸರಿಯಾದ ಉತ್ತರ. ಇನ್ನು 8ನೇದು, ಡ್ಯಾಶ್ ವಿಜ್ಞಾನದ ಪಿತಾಮಹ ಅಥವಾ ವೈದ್ಯಶಾಸ್ತ್ರ ಪಿತಾಮಹ ಕೇಳ್ತಾರೆ. ಇಲ್ಲಿ ಏನು ಕೇಳಿದ್ರೆ ಅವರು ವೈದ್ಯ ವಿಜ್ಞಾನದ ಪಿತಾಮಹ ಕೇಳ್ತಾರೆ ಅಥವಾ ವೈದ್ಯಶಾಸ್ತ್ರ ಅಂತ ಕೇಳ್ತಾರೆ. ವೈದ್ಯ ವಿಜ್ಞಾನದ ಪಿತಾಮಹ ಯಾರಾಗ್ತದೆ? ಸೊ ನೋಡ್ಕೊಳ್ಳಿ, ಆಪ್ಷನ್ ನೋಡ್ಕೊಳ್ಳಿ. ಲಿಯೋನಾರ್ಡೋ ಡಾ ವಿಂಚಿ ಆಗ್ತದಾ? ಸೊ ಯಾವುದಾಗ್ಬೋದು? ಇದನ್ನ ಕಮೆಂಟ್ ಮಾಡಿ ನೋಡೋಣ. 8ನೇ ಕ್ವಶನ್ ಕಮೆಂಟ್ ಮಾಡಿ. ಸೊ ನೋಡೋಣ, ಕಮೆಂಟ್ ಮಾಡಿ. ಪ್ರಶ್ನೆ 9, ಡ್ಯಾಶ್ ನ್ಯಾವಿಗೇಟರ್ ಎಂದು ಕರೆಯಲಾಗಿದೆ. ಸೊ ಯಾರನ್ನ ನ್ಯಾವಿಗೇಟರ್ ಕರೆದಿದ್ದಾರೆ? ಸೊ ಇದನ್ನು ಕೂಡ ಕಮೆಂಟ್ ಮಾಡಿ. ಪ್ರಶ್ನೆ 10, ಮೊನಾಲಿಸಾವನ್ನು ಚಿತ್ರಿಸಿದವರು ಯಾರು? ಮೊನಾಲಿಸಾ ಅನ್ನು ಚಿತ್ರಿಸಿದವರು ಯಾರು? ಸೊ ಹಿಪ್ಪೋಕ್ರೇಟಿಸ್ ಅನ್ನೋದು ಸರಿಯಾದ ಉತ್ತರ. ಓಕೆ, ಹಿಪ್ಪೋಕ್ರೇಟಿಸ್ ಆಗ್ತದೆ ಅನ್ಕೋತೀನಿ. ಸೊ ಕಮೆಂಟ್ ಮಾಡಿ ನೋಡೋಣ. ಸೊ ಇದಕ್ಕೆ ಸರಿಯಾದ ಉತ್ತರ ಕಮೆಂಟ್ ಮಾಡಿ. 8, 9, 10 ಸೊ ಮೇಲೆ ಆಪ್ಷನ್ ಇವೆ. ಈಗ ನಿಮಗೆ 2 ಹೇಳಿದ್ದೀನಿ, 6, 7 ಹೇಳಿದ್ದೀನಿ. ಸೊ 8, 9, 10 3ನ್ನ ಕಮೆಂಟ್ ಮಾಡಿ. ಸೊ ನಿಮಗೆ ಗೊತ್ತಿಲ್ಲ, ಪೂರ್ತಿ ಗೊತ್ತಾಗಲಿಲ್ಲ ಅಂದರೆ ಗ್ರೂಪಲ್ಲಿ ಆನ್ಸರ್ ಇರ್ತವೆ, ಅಲ್ಲಿ ನೋಡ್ಕೋಬೋದು. ಓಕೆ, ಮೊನಾಲಿಸಾ ಚಿತ್ರಿಸೋರು ಯಾರು? ಸೊ ಚೆನ್ನಾಗಿ ನೋಡ್ಕೊಂಡು ಕ್ವಶನ್ ಅಬ್ಸರ್ವ್ ಮಾಡಿ. ಹಿಪ್ಪೋಕ್ರೇಟಿಸ್ ಅನ್ನೋದು ಎಲ್ಲಿ ಬರ್ತದೆ? ಇದೇ ಆಗ್ತದಾ ಅಥವಾ ಬೇರೆ ಆಗ್ತದಾ? ಗ್ಯಾಸ್ ಮೇಲೆ ನೋಡೋಣ. ಇನ್ನು 3ನೇ ಮೇನಲ್ಲಿ ಈ ಕೆಳಗಿನಲ್ಲಿ ಹೊಂದಿಸಿ ಬರೆಯಿರಿ. ನಿಮಗೆ ಇಲ್ಲಿ ಕೂಡ 5 ಮಾರ್ಕ್ಸ್ ಇರ್ತವೆ. 11ನೇ ಪ್ರಶ್ನೆ ಇರ್ತದೆ. ಓಕೆ, ಸೊ 1ನೇದು ನೋಡಿ, ನೆಹರು, ನೆಬುಕಡ್ನೇಚರ್, ಚಾರ್ಲ್ಸ್ ಡಾರ್ವಿನ್, ಜಗ್ಗುರಾತ್, ಇಗ್ನೇಷಿಯಲ್ ಲಯೋಲ್. ಸೊ ಇವನ್ನೆಲ್ಲ ಹೊಂದಿಸಿ ಬರೀಬೇಕು. ಸೊ ಆಪ್ಷನ್ A to B ಮ್ಯಾಚ್ ಮಾಡುವಂಥದ್ದು. ಓಕೆ ನೋಡ್ಕೊಳ್ಳಿ.
ಸೊ ಇವೆಲ್ಲ ಅವರ ಕೃತಿಗಳನ್ನ ಕೇಳ್ತಾರೆ ಅಥವಾ ಅವರ ಹೆಸರನ್ನ, ಊರುಗಳನ್ನ, ಅವರ ಬಂದಿರೋ ಮೂಲ ಸ್ಥಳಗಳನ್ನ ಕೇಳ್ತಾರೆ. ಓಕೆ, ನೋಡ್ಕೊಳ್ಳಿ. ಸೊ ನೆಕ್ಸ್ಟು 4th ಮೇನಲ್ಲಿ ನಿಮಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ಪದ ಅಥವಾ ಒಂದು ವಾಕ್ಯ ಅಂದರೆ 1 ಅಂಕ ಪ್ರಶ್ನೆಗಳು 5 ಇರ್ತವೆ. ಟೋಟಲಾಗಿ 5 ಮಾರ್ಕ್ಸು. ಇವೆಲ್ಲ ಕ್ವಶನ್ ಇಂಪಾರ್ಟೆಂಟು, ಅಬ್ಸರ್ವ್ ಮಾಡ್ತಾ ಹೋಗಿ. 12ನೇ ಪ್ರಶ್ನೆ ದ್ವಿಪಾದ ಚಲನೆ ಎಂದರೇನು, ವೇರಿ ಇಂಪಾರ್ಟೆಂಟು. 13ನೇ ಪ್ರಶ್ನೆ ವಿಶ್ವದ ಬೃಹತ್ ಪಿರಾಮಿಡ್ ಯಾವುದು. ಸೊ ಯಾವ ಪಿರಾಮಿಡು, ಸೊ ನಿಮಗೆ ಗೊತ್ತಾಗ್ಬಿಡ್ತದೆ. ಓಕೆ, ಇವೆಲ್ಲ ಬುಕ್ಕಲ್ಲಿವೆ. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ನಿಮಗೆ ಆಲ್ಮೋಸ್ಟು ಸಿಲೆಬಸ್ಸಿಂದನೇ ಆಲ್ಮೋಸ್ಟ್ ಕೇಳ್ತಾರೆ. ಏನೋ ಜನರಲ್ಲಾಗಿ ಯಾವುದೋ ಕ್ವಶನ್ ಕೇಳೋದಿಲ್ಲ. ಪ್ರತಿಯೊಂದು ಕ್ವಶನ್ಗಳು ನಿಮ್ಮ ಸಿಲೆಬಸ್ಸಿಂದನೇ ಬರ್ತವೆ. 14ನೇ ದ ರಿಪಬ್ಲಿಕ್ ಗ್ರಂಥವನ್ನು ರಚಿಸಿದವರು ಯಾರು. ನೋಡಿ, ಗ್ರಂಥವನ್ನು ರಚಿಸೋದು ಕೇಳ್ತಾರೆ. ಸೊ ಯಾವುದು ಎಂದರೇನು, ಈ ರೀತಿಯ ಕ್ವಶನ್ನ ಫೋಕಸ್ ಮಾಡಿ. ಹೆಚ್ಚು ಕ್ವಶನ್ಗಳನ್ನು ಕೇಳ್ತಾರೆ. 15 ಕಾನ್ಸ್ಟಾಂಟಿನೋಪಲ್ ಇರುವ ಆಧುನಿಕ ಹೆಸರು ಏನು. 16 ಡಿವೈನ್ ಕಾಮಿಡಿ ಕೃತಿಯನ್ನು ಬರೆದವರು. ನೋಡಿ, ಕೃತಿಯನ್ನು ಬರೆದವರು ಯಾರು ಕ್ವಶನ್ ನೋಡ್ಕೊಳ್ಳಿ. ನಂತರ ಗ್ರಂಥ ಬರೋದು ಯಾರು, ಕೃತಿ ಬರೋದು ಯಾರು, 1 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಬಂದದ್ದು ಭಾಗ ಬಿ ಯಲ್ಲಿ. ಭಾಗ ಬಿ ಯಲ್ಲಿ ನಿಮಗೆ ಈ ಕೆಳಗಿನ ಯಾವುದಾದ್ರೂ 8 ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಯಾವುದಾಗ್ಬೋದು ಇವು ನೋಡಿ. ಇಲ್ಲಿ ನಿಮಗೆ ಪಾಯಿಂಟ್ ಹೇಳ್ತೀನಿ. ಇಲ್ಲಿ ಚಾಯ್ಸ್ ಸ್ಟಾರ್ಟ್ ಆಗ್ತವೆ. ಭಾಗ ಬಿ ಅಂದರೆ ನಿಮಗೆ ಎಲ್ಲ ಕ್ವಶನ್ಗಳು ಚಾಯ್ಸ್ ಇರ್ತವೆ. ಓಕೆ, ಎಲ್ಲ ಕ್ವಶನ್ಗಳು ಚಾಯ್ಸ್ ಇರ್ತವೆ. ಈ ಕೆಳಗಿನ ಯಾವುದಾದ್ರೂ 8 ಪ್ರಶ್ನೆಗಳಿಗೆ ಅರ್ಥ ಆಯ್ತಾ, ಅವ್ರು ಹೆಚ್ಚಾಗಿ ಬಿಟ್ಟಿದ್ದಾರೆ, ಅದರಲ್ಲಿ 8 ಪ್ರಶ್ನೆ ಬರೀಬೇಕು. 2 ಪದ 2 ವಾಕ್ಯ ಅಂದರೆ 2 ಅಂಕ ಪ್ರಶ್ನೆಗಳು 8 ಇರ್ತವೆ. ಟೋಟಲಾಗಿ 16 ಮಾರ್ಕ್ಸು. ಅರ್ಥ ಆಯ್ತಾ. ನೋಡಿ, ಕ್ವಶನ್ ಟೈಪ್ ನೋಡಿ, ಇದೇ ಟೈಪಲ್ಲಿ ಕ್ವಶನ್ ಕೇಳ್ತಾರೆ. ಮುಂದೆ ಹೇಳ್ತಾ ಹೋಗ್ತೀನಿ. 17 ಪ್ರಶ್ನೆ ಇತಿಹಾಸದ ಯಾವುದಾದ್ರೂ 2 ವಾಕ್ಯಗಳನ್ನು ಉತ್ತರಿಸಿ. ಈ ಒಂದು ಕ್ವಶನ್ನು 100% ಫಿಕ್ಸ್ ಇದ್ದೇ ಇರ್ತದೆ. ಅರ್ಥ ಆಯ್ತಾ. ಈ ಒಂದು ಕ್ವಶನು ಚೇಂಜ್ ಆಗೋದಿಲ್ಲ. ಸೊ ಇದೇ ಕ್ವಶನ್ ಕೇಳ್ತಾರೆ. ಇತಿಹಾಸದ ಯಾವುದಾದ್ರು 2 ವಾಕ್ಯಗಳನ್ನ ಕೇಳ್ತಾರೆ. ನೋಡ್ಕೊಳ್ಳಿ, ಅದೇ ಯಾವುದಾದ್ರು 2 ವ್ಯಾಖ್ಯಾನ ನೋಡ್ಕೊಳ್ಳಿ. ಸೊ 2 ನೋಡ್ಕೊಳ್ಳಿ, ಫಿಕ್ಸ್ ಬಂದೇ ಬರ್ತದೆ. 18 ಪ್ರಶ್ನೆ ಯಾವ 2 ಪ್ರಾಣಿಗಳು ಮಾನವ ಹತ್ತಿರದ ಸಂಬಂಧಿಗಳೆಂದು ಪರಿಗಣಿಸಲಾಗಿದೆ. ಇದು ಕೂಡ ಇಂಪಾರ್ಟೆಂಟು, ಕೇಳ್ಬೋದು, ನೋಡ್ಕೊಳ್ಳಿ. 19ನೇದು ಈಜಿಪ್ತನ್ನು ನೈಲ್ ನದಿಯ ವರಪ್ರಸಾದ ಎಂದು ಹೇಗೆ ಕರೆಯಲಾಗಿದೆ. ಸೊ ಒಂದು 2-3 ವಾಕ್ಯದಲ್ಲಿ ನೀವು ಬರೀಬೇಕು. ಓಕೆ, ಇನ್ನು 20ನೇ ಪ್ರಶ್ನೆ ಪ್ರಾಚೀನ ಗ್ರೀಸಿನ ಯಾವುದಾದ್ರೂ 2 ನಗರ ರಾಜ್ಯಗಳನ್ನು ಹೆಸರಿಸಿ ಅಥವಾ ತಿಳಿಸಿ ಅಂತ ಕೇಳ್ತಾರೆ. ಓಕೆ, ಇದು ಕೂಡ ಇಂಪಾರ್ಟೆಂಟು. ಪ್ರಾಚೀನ ಗ್ರೀಸ್ ಕೇಳಿದರೆ ಸೊ ಕೇಳ್ಬೋದು, ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಳ್ಳಿ. 21ನೇದು ಪ್ರಾಚೀನ ರೋಮಿನ ಮೊದಲ ತ್ರಿಮೂರ್ತಿಗಳನ್ನು ಹೆಸರಿಸಿ. ತ್ರಿಮೂರ್ತಿಗಳು ಈ ಒಂದು ಕ್ವಶನ್ ಕೂಡ ಪ್ರತಿ ವರ್ಷ ಕೇಳ್ತಾ ಇದ್ದಾರೆ. ಸೊ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟು, ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು 22ನೇ ಪ್ರಶ್ನೆ ಪ್ರಾಚೀನ ಚೀನಾದ ಯಾರಾದರೂ ಇಬ್ಬರು ತತ್ವಜ್ಞಾನಿಗಳನ್ನ ನೋಡ್ಕೊಳ್ಳಿ. ನಂತರ 23ನೇದು ಕ್ರೈಸ್ತ ಧರ್ಮದ 2 ಪಂಗಡಗಳು. ನೋಡಿ, ಫಿಕ್ಸ್ ಕ್ವಶನ್ ಕೇಳ್ತಾರೆ. ಕ್ರೈಸ್ತ ಧರ್ಮದ ಪಂಗಡ ಕೇಳ್ಬೋದು ಅಥವಾ ಇಸ್ಲಾಂ ಕೇಳ್ಬೋದು. ಅರ್ಥ ಆಯ್ತಾ. ಕ್ರೈಸ್ತ ಧರ್ಮ ಕೇಳ್ಬೋದು, ಜೈನ ಧರ್ಮದ ಕೇಳ್ಬೋದು, ಇಸ್ಲಾಂ ಧರ್ಮ ಕೇಳ್ಬೋದು. ಒಟ್ಟಿನಲ್ಲಿ ಕ್ರೈಸ್ತ ಮತ್ತು ಜೈನ ಧರ್ಮದ 2ರಲ್ಲಿ ಒಂದು ಕೇಳ್ತಾರೆ. ಓಕೆ, ಜೈನ ಧರ್ಮದಲ್ಲಿ ಕೇಳ್ತಾರೆ, ಇಲ್ಲ ಕ್ರೈಸ್ತ ಧರ್ಮದಲ್ಲಿ ಕೇಳ್ತಾರೆ. ಒಟ್ಟಿನಲ್ಲೇ ನೋಡ್ಕೊಳ್ಳಿ. ಕ್ರೈಸ್ತ ಧರ್ಮದ ಕೇಳ್ಬೋದು ಅಥವಾ ಇಸ್ಲಾಂ ಧರ್ಮದ 2 ಮಾರ್ಕ್ಸಿಗೆ ಕೇಳ್ತಾರೆ. 24ನೇದು ಮಧ್ಯಕಾಲೀನ ಯುರೋಪಿನಲ್ಲಿ ಅಸ್ತಿತ್ವಕ್ಕೆ ಬಂದ ಯಾವುದಾದ್ರು 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ವೇರಿ ಇಂಪಾರ್ಟೆಂಟು, ಪ್ರತಿ ವರ್ಷ ಈ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಒಂದು 2 ವಿಶ್ವವಿದ್ಯಾಲಯ ನೋಡ್ಕೊಳ್ಳಿ. ಇನ್ನು 25 ಭಾರತಕ್ಕೆ ಯಾರು ಮತ್ತು ಯಾವ ವರ್ಷದಲ್ಲಿ ಜಲಮಾರ್ಗವನ್ನು ಕಂಡುಹಿಡಿದರು. ಇದು ಒಂದು ನಿಮಗೆ SSLC ಅಂತ ಕೇಳ್ತಾ ಇದ್ದಾರೆ ಕ್ವಶನ್ನ. ಅರ್ಥ ಆಯ್ತಾ. ಸೊ ವೇರಿ ಇಂಪಾರ್ಟೆಂಟು. ಸೊ ಯಾರು ಕಂಡುಹಿಡಿದ್ರು, ಯಾವ ವರ್ಷದಲ್ಲಿ ಕಂಡುಹಿಡಿದರು. 26ನೇದು ಪುನರುಜ್ಜೀವನ ಕಾಲದ ಯಾವುದಾದ್ರು ಇಬ್ಬರು ಚಿತ್ರಕಾರರನ್ನು ಹೆಸರಿಸಿ. ಚಿತ್ರಕಾರರು ಕೇಳಿದರೆ ಸೊ ಚಿತ್ರಕಾರರ ಬಗ್ಗೆ ಕೇಳ್ಬೋದು. ಒಂದಿಬ್ಬರು ಹೆಸರು ನೆನಪಿಟ್ಕೊಳ್ಳಿ. ಇನ್ನು ಭಾಗ ಸಿ ಯಲ್ಲಿ ನಿಮಗೆ ಈ ಕೆಳಗಿನ ಯಾವುದಾದ್ರು 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳು ತರಿಸಿ. 15ರಿಂದ 20 ವಾಕ್ಯಗಳು ಅಂದರೆ 5 ಅಂಕದ ಪ್ರಶ್ನೆಗಳು. ಟೋಟಲಾಗಿ ನೀವು 4 ಕೊಟ್ಟಿರ್ತಾರೆ, ಅದರಲ್ಲಿ ನೀವು 2 ಬರಬೇಕು. ಅರ್ಥ ಆಯ್ತಾ. 5 ಅಂಕ ಪ್ರಶ್ನೆ 2 ಇರ್ತವೆ. ಟೋಟಲಾಗಿ 10 ಮಾರ್ಕ್ಸು. 4 ಇರ್ತವೆ. ಸೊ ನಿಮಗೆ ಚಾಯ್ಸು ನೀವು 2 ಯಾರು ಬರಬಹುದು. ಅದರಲ್ಲಿ ವೇರಿ ಇಂಪಾರ್ಟೆಂಟು 27ನೇ ಪ್ರಶ್ನೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ. ಇದನ್ನು ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. 28ನೇದು ಹಮ್ಮುರಾಬಿಯ ಕಾನೂನು ಸಮಿತಿಯ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. ಇದು ಕೂಡ ಇಂಪಾರ್ಟೆಂಟು. 29ನೇದು ಪ್ರವಾದಿ ಮೊಹಮ್ಮದನ ಬೋಧನೆಯನ್ನು ತಿಳಿಸಿ. ಒಬ್ಬರ ಬೋಧನೆ ಕೇಳ್ತಾರೆ. ಒಟ್ಟಿನಲ್ಲಿ ಎಲ್ಲ ನೋಡ್ಕೊಳ್ಳಿ. 31ನೇದು ವೇರಿ ಇಂಪಾರ್ಟೆಂಟು ಉಳಿಗಮನ್ಯ ವ್ಯವಸ್ಥೆ ಗುಣ ಮತ್ತು ದೋಷಗಳನ್ನು ಚರ್ಚಿಸಿ. ಸೊ 27, 28, 29, 30. ಸೊ 4 ನೋಡ್ಕೊಳ್ಳಿ. ಅದರಲ್ಲಿ 27 ಕೇಳ್ತಾರೆ. ಅರ್ಥ ಆಯ್ತಾ. ಎಲ್ಲ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ನಿಮ್ಮ ಎಕ್ಸಾಮಲ್ಲಿ ಕೇಳ್ಬೋದು. ತುಂಬ ಚಾನ್ಸಸ್ ಇದೆ. ಚೆನ್ನಾಗಿ ಓದ್ಕೊಳ್ಳಿ. 27ನೇದು ಪ್ರತಿ ವರ್ಷ ಕೇಳ್ತಾ ಇದ್ದಾರೆ. ಈ ವರ್ಷನೂ ಕೂಡ ಕೇಳ್ಬೋದು. ಒಟ್ಟಲ್ಲಿ ಕೇಳ್ತಾರೆ, ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಭಾಗ ಡಿಯಲ್ಲಿ ಈ ಕೆಳಗಿನ ಯಾವುದಾದ್ರು 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳು ತರಿಸಿ. 30ರಿಂದ 40 ಅಂದರೆ 10 ಅಂಕದ ಪ್ರಶ್ನೆಗಳು. ಇಲ್ಲಿ ಕೂಡ 4 ಕೊಟ್ಟಿರ್ತಾರೆ. ಅದರಲ್ಲಿ 2 ಬರಬೇಕು. ಟೋಟಲಾಗಿ 20 ಮಾರ್ಕ್ಸು. 31ನೇದು ಮಾನವನ ವಿಕಸನಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಚರ್ಚಿಸಿರಿ ಅಥವಾ ತಿಳಿಸಿ ಅಂತ ಕೊಡ್ತಾರೆ. 32ನೇದು ಈಜಿಪ್ಟ್ ನಾಗರಿಕತೆಯ ಕೊಡುಗಳನ್ನು ವಿವರಿಸಿ. 2 ಇಂಪಾರ್ಟೆಂಟು. ಮಾನವನ ವಿಕಸನಕ್ಕೆ ಇದು ತುಂಬ ಇಂಪಾರ್ಟೆಂಟು. ಸೊ ಪ್ರತಿ ವರ್ಷ ಕೇಳ್ತಾ ಇದ್ದಾರೆ ಕ್ವಶನ್ನು. ಈ ವರ್ಷನೂ ಕೂಡ ಕೇಳ್ತಾರೆ, ಚೆನ್ನಾಗಿ ಓದ್ಕೊಳ್ಳಿ. 10 ಮಾರ್ಕ್ಸಿಗೆ ಕೇಳ್ತಾರೆ. ಅದೇ ರೀತಿ 32ನೇದು ಈಜಿಪ್ಟ್ ನಾಗರಿಕತೆಯ ಕೊಡುಗಳನ್ನು ತಿಳಿಸಿ. ಈಜಿಪ್ಟ್ ಕೇಳ್ಬೋದು ಮತ್ತು ಇನ್ನುಳಿದ 2 ನಾಗರಿಕತೆ ಕೂಡ ಕೇಳ್ಬೋದು. ಒಟ್ಟಾರೆ ಒಂದು ನಾಗರಿಕತೆ ಬಗ್ಗೆ ಕೇಳ್ತಾರೆ. ಒಂದು ನಾಗರಿಕತೆ ಬಗ್ಗೆ, ಒಂದು ಮಾನವನ ಬಗ್ಗೆ ಕೇಳ್ತಾರೆ. ಮಾನವ ವಿಕಸನದ ಬಗ್ಗೆ ಕೇಳ್ತಾರೆ. ಒಂದು ನಾಗರಿಕತೆ ಬಗ್ಗೆ ಫಿಕ್ಸ್ ಬಂದೇ ಬರ್ತದೆ. ಇನ್ನು 33ನೇದು ಅಗಸ್ಟನ್ ಸೀಸರ್ನ ಜೀವನ ಮತ್ತು ಸಾಧನೆ ತಿಳಿಸಿ. ಒಬ್ಬರದು ಜೀವನ ಮತ್ತು ಸಾಧನೆ ಕೇಳ್ತಾರೆ. ಇಂಪಾರ್ಟೆಂಟು ಅಗಸ್ಟನ್ ಸೀಸರು.
34 ಭೌಗೋಳಿಕ ಅನ್ವೇಷಣೆ ಕಾರಣ ಹಾಗೂ ಪರಿಣಾಮಗಳು, ಇದು ಕೂಡ ಇಂಪಾರ್ಟು. ಸೊ ಈ 4ನೇ ಚೆನ್ನಾಗಿ ಓದ್ಕೊಳ್ಳಿ, ಇದರಲ್ಲಿ 1 ಅಥವಾ 2 ಬಂದೇ ಬರ್ತವೆ. ಓಕೆ, ಇನ್ನು ಭಾಗ ಇಯಲ್ಲಿ ಸೊ ಇದು ಒಂದು ನಿಮಗೆ ಕಾಲಾನುಕ್ರಮ ಇರ್ತದೆ. ಈ ಕೆಳಗಿನ ಘಟನೆಗಳನ್ನು ಕಾಲಕ್ರಮದಲ್ಲಿ ಬರೆಯಿರಿ. ಕಾಲಾನುಕ್ರಮ ಇರ್ತದೆ. ಸೊ 4 ಮಾರ್ಕ್ಸಿಗೆ ಅವರು ಮೇಲೆ ಕಡೆ ಕೊಟ್ಟಿರ್ತಾರೆ, ಕಾಲಾನುಕ್ರಮ ಇರೋದಿಲ್ಲ, ಅದನ್ನು ಜೋಡಿಸ್ಬಿಟ್ಟು ಕಾಲಾನುಕ್ರಮ ಬರಬೇಕು. ಕಾನ್ಸ್ಟಾಂಟಿನೋಪಲ್, ಟರ್ಕರ ವಶ, ಹಿಜ್ರಾ ಶಕೆ, ಭೂಮಿ ಯೋಗಮ, ಈ ಯಸ್ಸನ್ನು ಶಿಲ್ಬೆಗೇರಿಸಿದ್ದು. ಸೊ ಮೇಲೆ ಗೊತ್ತಿರೋ ಹಾಗೆ ಭೂಮಿ ಯೋಗಮ ಅನ್ನೋದು ಫಸ್ಟ್ ಬಂದೇ ಬರ್ತದೆ, ಆಮೇಲೆ ಉಳಿದೆಲ್ಲೂ ಬರ್ತವೆ. ಸೊ ಗೆಸ್ ಮಾಡಿ ನೋಡೋಣ. ಇದು ಗೊತ್ತಿದ್ರೆ ಕೂಡ ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂದರೆ ಯಾವ ಆನ್ಸರ್ ನಿಮ್ಗೆ ಗೊತ್ತಾಗ್ತಿಲ್ಲ ಅನ್ನೋರು ಸೊ ಸಾಧ್ಯ ಗ್ರೂಪಲ್ಲಿ ಹಾಕಿರ್ತೇವೆ. ಇನ್ನೂ ಆನ್ಸರ್ ರೆಡಿ ಮಾಡಿಲ್ಲ, ರೆಡಿ ಮಾಡಿದ್ರೆ ಹಾಕಿರ್ತೇವೆ, ಅಥವಾ ಇನ್ನೂ 2 ಪ್ರಶ್ನೆ ಬಿಟ್ಟು ಬರ್ತವೆ, ಅವನು ಚೆನ್ನಾಗಿ ಓದ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಇಲ್ಲಿ ಕ್ವಶನ್ ಪೇಪರ್ ಆನ್ಸರ್ ಕೊಡ್ತೀವಿ. ಈಗ ಜಸ್ಟು ಮೇನ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಇನ್ನು ಲಾಸ್ಟ್ ಕ್ವಶನ್ನು ಯಾವುದಂದರೆ ಸೂಚನೆಗಳನ್ನು ಈ ಪ್ರಶ್ನೆಗಳನ್ನು ಉತ್ತರಿಸಿ. ಇದೇನು ಭೂಪಟ ಇರ್ತದೆ. ಅರ್ಥ ಆಯ್ತಾ? ನಿಮಗೆ ಒದಗಿಸಿರುವ ಜಾಗತಿಕ ಭೂಪಟದಲ್ಲಿ ಈ ಕೆಳಗಿನ ಯಾವುದಾದರೂ 5 ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಮತ್ತು ಗುರುತಿಸಿದ ಪ್ರತಿಯೊಂದು ಸ್ಥಳದ ಬಗ್ಗೆ 2 ವಾಕ್ಯಗಳಲ್ಲಿ ವಿವರಣೆ ಬರೆಯಿರಿ. ಅರ್ಥ ಆಯ್ತಾ? ಇದರಲ್ಲಿ 5ನ್ನು ಗುರುತಿಸಬೇಕು, ಅದರ ಬಗ್ಗೆ 2 ವಾಕ್ಯದಲ್ಲಿ ಬರೀಬೇಕು. ಅರ್ಥ ಆಯ್ತಾ? ಬರೀ ಗುರುತಿಸಿದ ಸ್ಥಳದಲ್ಲ, 2 ವಾಕ್ಯದಲ್ಲಿ ಉತ್ತರಿಸಬೇಕು. ಓಕೆ, 5 ಮಾರ್ಕ್ಸ್ 10 ಮಾರ್ಕ್ಸ್ ಇರ್ತದೆ. ಓಕೆ, 10 ಮಾರ್ಕ್ಸ್ ಇರ್ತದೆ. 5 ಮಾರ್ಕ್ಸು ಸ್ಥಳ ಗುರುತಿಸೋದಕ್ಕೆ, ಇನ್ನು 5 ಮಾರ್ಕ್ಸು ಅದರ ಬಗ್ಗೆ ಬರೆಯೋದಕ್ಕೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಸೊ ಯಾವೆಲ್ಲ ಇಂಪಾರ್ಟೆಂಟ್ ಅಂದರೆ ಇವನ್ನೇ ಕೇಳ್ತಾರೆ. ಅರ್ಥ ಆಯ್ತಾ? ಏನು ಚೇಂಜ್ ಮಾಡೋದಿಲ್ಲ ಅವರು, ಇವನ್ನೇ ಕೇಳ್ತಾರೆ. ಇವನ್ನೆಲ್ಲ ನೋಡ್ಕೊಳ್ಬೇಕಂದ್ರೆ ಬ್ಯಾಬಿಲೋನಿಯಾ, ರೋಮ್, ಜೆರೂಸಲೆಮ್, ಮೆಕ್ಕಾ, ಅಥೆನ್ಸ್, ಕಾನ್ಸ್ಟಾಂಟಿನೋಪಲ್, ಕೇಫ್ ಆಫ್ ಗುಡ್ ಹೋಪ್, ವೆನಿಸ್, ಇವೆಲ್ಲ ಇಂಪಾರ್ಟೆಂಟು. ಇವನು ಕೇಳ್ಬೋದು. ಆಲ್ಮೋಸ್ಟು ಇಲ್ಲಿರೋ ಕ್ವಶನ್ನು ರಿಪೀಟ್ ಆಗ್ತವೆ. ಇವನು ಚೆನ್ನಾಗಿ ಓದ್ಕೊಳ್ಳಿ. ಸೊ ಯಾವ ರೀತಿ ಅಂದರೆ ಆಮೇಲೆ 36ನೇ ಪ್ರಶ್ನೆ, ನೀವೊಂದು ದೃಷ್ಟಿವಿಕಲಚೇತನ ಆಗಿದ್ದರೆ ಈ ಒಂದು ಆನ್ಸರ್ನ ಬರೀಬೇಕು. ಸೊ ಇದು ಭೂಪಟ ನೋಡ್ಕೊಳ್ಳಿ. ಸೊ ಈ ರೀತಿ ಒಂದು ಭೂಪಟ ಕೊಡ್ತಾರೆ. ಓಕೆ, ವರ್ಗ ಹಾಕಿಬಿಟ್ಟು ದಿನಾಂಕ, ಸೊ ಪ್ರಪಂಚದ ಭೂಪಟ ಇರ್ತದೆ. ಸೊ ನೀವು ಗುರುತಿಸಬೇಕು. ಓಕೆ, ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಏನಾಗ್ತದೆ. ಈಗಾಗಲೇ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು, ಸೊ ಅದೇ ರೀತಿ ನಿಮಗೆಲ್ಲ ಆರ್ಟ್ಸು, ಕಾಮರ್ಸ್, ಸೈನ್ಸು ಪ್ರಶ್ನೆ ಪತ್ರಿಕೆ ಇರ್ತವೆ. ಸೊ ಚೆನ್ನಾಗಿ ಓದ್ಕೊಳ್ಳಿ, ಯಾಕಂದರೆ ತುಂಬ ಕ್ವಶನ್ಗಳು ಬರ್ತವೆ, ರಿಪೀಟ್ ಆಗ್ತವೆ, ಮತ್ತು ಪ್ಯಾಟರ್ನ್ ಕೂಡ ಬರ್ತದೆ. ಸೊ ಫ್ರೆಂಡ್ಸ್ ಶೇರ್ ಮಾಡಿ, ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಹಾಕಿರ್ತೀವಿ PDF ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.